ಧರ್ಮಸ್ಥಳದಲ್ಲಿ ನಮ್ಮೆಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಪುರಾತನವಾದ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರ ಕರ್ನಾಟಕದಲ್ಲಿ. ಇವತ್ತು ಸರ್ಕಾರಿ ಪ್ರಾಯೋಜಿತ ಧರ್ಮದ ವಿರುದ್ಧ ಗದಾಪ್ರಹಾರ ನಡೀತಾ ಇದೆ. ಇವತ್ತು ಹಿಂದೂಗಳ ಭಾವನೆಗೆ ನಿರಂತರ ಧಕ್ಕೆಯನ್ನು ಉಂಟು ಮಾಡಿಕೊಂಡು ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಧರ್ಮಸ್ಥಳ ಧರ್ಮ ಕೇಂದ್ರದ ವಿರುದ್ಧ, ಅದರ ನಂಬಿಕೆಯ ವಿರುದ್ಧ ಯಾರೋ ಅಮಾಯಕ, ಯಾರೋ ಅನಾಮಿಕನ ಸುಳ್ಳು ದೂರಿನ ಆಧರಿಸಿ ಇವತ್ತು SITಯನ್ನು ನೇಮಕ ಮಾಡಿ ಇಡೀ ಧರ್ಮಸ್ಥಳ ಸುತ್ತಮುತ್ತ ಎಲ್ಲ ಕಡೆ ಗುಂಡಿಯನ್ನು ತೆಗೆದು ಅಲ್ಲಿ ಏನೋ ಸಿಗುತ್ತೆ ಅಂತ ಹೇಳಿ ಹುಡುಕ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ನಾವು. ಜನರು 1 ಗುಂಡಿ ತೆಗೆದ್ರು, 2 ಗುಂಡಿ ತೆಗೆದ್ರು, 3, 4, 5, 6 ತೆಗೆದ್ರು, ತಾಳ್ಮೆಯಿಂದ ಇದ್ದರು. ಇವತ್ತು ಧರ್ಮಸ್ಥಳದ ದ್ವಾರವನ್ನು ಪ್ರವೇಶ ಮಾಡಿ JCB ತಗೊಂಬಂದು ರತ್ನಗಿರಿ ಬೆಟ್ಟದ ಕೆಳಗೆ ತಪ್ಪಲಿನಲ್ಲಿ ಇವತ್ತು ಗುಂಡಿ ತೆಗೆಯುವಂಥ ಕೆಲಸವನ್ನು ಮಾಡಿದರು ಇವತ್ತು. ಸೊ ಹಾಗಾಗಿ ಇವತ್ತು ನಾಳೆ ಆ ತಲೆ ಮಾಸಿದವನು ಅನಾಮಿಕ ಅಂತ ಏನು ಕರೀತಾರೆ, ಅವನು ಎಲ್ಲೆಲ್ಲಿ ತೋರಿಸ್ತಾನೋ ಗೊತ್ತಿಲ್ಲ, ಅಲ್ಲೆಲ್ಲ ಅಗಿಬೇಕು. ನಾಳೆ ಸಿದ್ದರಾಮಯ್ಯನವ್ರ ಮನೆ ತೋರಿಸಿದ್ರು ಅಲ್ಲೂ ಅಗಿಬೇಕು, ನಾಳೆ ವೀರೇಂದ್ರ ಹೆಗ್ಗಡೆ ಅವ್ರ ಮನೆ ತೋರಿಸಿದ್ರು ಅಲ್ಲೂ ಅಗಿಬೇಕು, ನಾಡಿದ್ದು ಮಂಜುನಾಥ ದೇಗುಲದ ಗರ್ಭಗುಡಿಯನ್ನು ತೋರಿಸಿದರೆ ಅದನ್ನೂ ಅಗಿಬೇಕು. ಇದಾ ಈ ಸರ್ಕಾರದ ನೀತಿ, ಇದಾ SIT ನೇಮಕ ಮಾಡಿರ್ತಕ್ಕಂಥದ್ದು ಸರ್ಕಾರದ್ದು. ಇವತ್ತು ಹಿಂದೂಗಳ ಭಾವನೆ, ಹಿಂದೂಗಳ ಧರ್ಮದ ಮನಸ್ಥಿತಿ ಇವತ್ತು ಜಾಗೃತಗೊಂಡಿದೆ. ಇವತ್ತು ನೋಡಿ 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 ಸಾಕಾಗಿದೆ ಕಳೆದ 15 ದಿನಗಳಿಂದ. ಸೊ ಹಾಗಾಗಿ ಸರ್ಕಾರ ತಕ್ಷಣ ಯಾರು ಅನಾಮಿಕ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ, ಅವನ ಮುಖವಾಡವನ್ನು ತೆಗಿಬೇಕು, ಅವನನ್ನು ಅವನನ್ನು ಪೊಲೀಸ್ ಕಸ್ಟಡಿಗೆ ತಗೋಬೇಕು. ಅವನು ಅಪರಾಧಿನೇ. ಅವನೇನು ನಾನು ಊತಿದ್ದೀನಿ ಅಂತ ಹೇಳಿದ ಮೇಲೆ ಅವನು ಅಪರಾಧಿ ಅಲ್ವಾ? ಯಾರೋ ಹೇಳಿದ್ರು ನಾನು ಊತಿದ್ದೀನಿ ಅಂತ ಹೇಳಬೇಕಾದ್ರೆ ಅವನು ಅಪರಾಧಿ ಅಲ್ವಾ? ಅವನು ಸಾಕ್ಷಿಯಾಗಿ ಪರಿಗಣನೆ ಮಾಡಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ತಲೆಬುಡೆಯನ್ನು ತಗೊಂಬಂದು ಸ್ಟೇಷನ್ಗೆ ಇಡ್ತಾನೆ ಅಂತ ಅಂದರೆ ಅವನ ಮಾತು ಕಟ್ಕೊಂಡು ನೀವು SIT ನೇಮಕ ಮಾಡಿ ಅವನನ್ನು ಯಾರೋ ಅನಾಮಿಕರ ಕೈಯಲ್ಲಿ ಅವನಿಗೆ ಬೆಂಬಲ ಕೊಡ್ತಕ್ಕಂಥವ್ರು, ಅವನಿಗೆ ಎತ್ತಿಗಡ್ತಕ್ಕಂಥವ್ರ ಕೈನಲ್ಲಿ ಅವನನ್ನು ಗಿಟ್ಟು ನೀವು ವಿಚಾರಣೆಯನ್ನು ಮಾಡ್ತಾ ಇದ್ದೀರಿ. ನೀವು ಸರಿಯಲ್ಲ ಇದು. ಸೊ ಹಾಗಾಗಿ ಮೊದಲು ಅವನು ಮತ್ತು ಅವನ ಸಹಚರರು, ಅವನ ಹಿಂದಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಅವರೆಲ್ಲರ ಮೇಲೆ ಇವತ್ತು ಯೂಟ್ಯೂಬ್ಗಳನ್ನು ನೋಡ್ತಾ ಇದ್ದೇವೆ ನಾವು. ಪೊಲೀಸ್ನವ್ರಿಗಿಂತ ಹೆಚ್ಚಾಗಿ ಅವರೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅವ್ರು ಹೇಳ್ತಿದ್ದಾರೆ. ಪೊಲೀಸ್ನವರು ಆಗ್ದು ಏನೂ ಸಿಕ್ಕಿಲ್ಲ ಅಂತ ಅಂದರೆ 16 ಸಿಕ್ತು, 15 ಸಿಕ್ತು ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಿಮ್ಮ ವಿರುದ್ಧ, ನಿಮ್ಮ ಮಂತ್ರಿಗಳ ವಿರುದ್ಧ ಯೂಟ್ಯೂಬಲ್ಲಿ ಒಂದು ಮೆಸೇಜ್ ಬಂತು ಅಂದ ತಕ್ಷಣ ಅವ್ರ ಮೇಲೆ FIR ಹಾಕಿ ಕೇಸ್ ಹಾಕಿ ಅರೆಸ್ಟ್ ಮಾಡ್ತಕ್ಕಂಥ ನೀವು ಇವತ್ತು ಅವರನ್ನು ಅವ್ರ ಮೇಲೆ ಯಾಕೆ ಕ್ರಮ ತಗೋತಾ ಇಲ್ಲ? ಸೋಮೋಟೋ ಕೇಸ್ ಯಾಕೆ ರಿಜಿಸ್ಟರ್ ಮಾಡ್ತಾ ಇಲ್ಲ? ಸೊ ಹಾಗಾಗಿ ಇವತ್ತು ನಾನು ಹೇಳ್ತೇನೆ, ಸರ್ಕಾರ ದಿವಾಳಿ ಆಗಿದೆ. ಬೆಂಗಳೂರಿನಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಮುಜರಾಯಿ ತಗೊಂಡಾಯಿತು, ಒಳ್ಳೆ ಆದಾಯ ಬರುತ್ತೆ ಅಂತ ಹೇಳಿ. ಇದರೆಲ್ಲ ಹಿಂದಿನ ಹುನ್ನಾರ. ಧರ್ಮಸ್ಥಳ ಗೊಂದಲದಲ್ಲಿದೆ, ಧರ್ಮಸ್ಥಳ ಆಡಳಿತದ ವಿರುದ್ಧ ಜನ ಇದ್ದಾರೆ, ಧರ್ಮಸ್ಥಳದಲ್ಲಿ ಸಾಕಷ್ಟು ಅಕ್ರಮಗಳಾಗಿದೆ, ಹೆಣಗಳ ಊತಿದ್ದಾರೆ, ಕೊಲೆ ಸುಲಿಗೆಗಳಾಗಿದೆ. ಹಾಗಾಗಿ ಅದನ್ನು ನಾವು ಸರ್ಕಾರಕ್ಕೆ ಮುಜರಾಯಿ ತಗೊತೀವಿ ಅಂತ ಹೇಳಿ ಮಾಡಲಿಕ್ಕೆ ಫೌಂಡೇಶನ್ ಆಗ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ಸರ್ಕಾರ ಇವತ್ತು ತಕ್ಷಣ ಅವನನ್ನು ಬಂಧಿಸಬೇಕು, ಅವನ ಹಿಂದಿರ್ತಕ್ಕಂಥ ಜನರನ್ನು ಬಂಧಿಸಬೇಕು. ಯೂಟ್ಯೂಬ್ಗೆ ಏನು ಧರ್ಮಸ್ಥಳದ ವಿರುದ್ಧ, ಧರ್ಮದ ವಿರುದ್ಧ ಅವಹೇಳನಕಾರ ಮಾಡಿ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದಾರೆ, ಅವರನ್ನು ಬಂಧಿಸಬೇಕು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ತಕ್ಷಣ ಅಲ್ಲಿಯ SITಯನ್ನು ನೇಮಕ ಏನು ಮಾಡಿದ್ದೀರಿ, ಇಷ್ಟಾಯಿತು, ಇಷ್ಟುವರೆಗೆ ಆಗಿದ್ದು ನೋಡಿ ಆಯಿತು, ಏನು ಸಿಕ್ಕಲಿಲ್ಲ. ಅವನು ಹೇಳ್ತಾ ಇರೋದು ಇದು ಸುಳ್ಳು ಅಂತಕ್ಕಂಥ ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕಾ? ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕಾಗಿಲ್ಲ. ಅವನು ಹೇಳ್ತಾ ಇರೋದು ಸುಳ್ಳು ಅಂತೇಳಿ ಪೊಲೀಸ್ನವ್ರಿಗೆ ಬಲವಂತ ಮಾಡಿ ನೀವು ಅವರನ್ನು ಇನ್ವೆಸ್ಟಿಗೇಷನ್ ಮುಂದುವರ್ಸೋಕೆ ಹೇಳ್ತಾ ಇದ್ದೀರಿ. ತಕ್ಷಣ SIT ರದ್ದು ಮಾಡಿ ಅವನನ್ನು ಬಂಧನ ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಅವನನ್ನು ಬಂಧನ ಮಾಡಬೇಕು ಅಂತೇಳಿ
ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾವತ್ತೂ ಅಷ್ಟೇ ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ನೀವು ಕೈ ಹಾಕಿದರೆ ಈ ದೇಶದ ಜನ ಸುಮ್ಮನಿರೋದಿಲ್ಲ. ಈ ದೇಶದಲ್ಲಿ ಕ್ರಾಂತಿ ಆದರೂ ಆಗ್ಬೋದು, ಧಾರ್ಮಿಕ ಕ್ರಾಂತಿ ಮತ್ತೊಮ್ಮೆ ಆದರೂ ಆಗ್ಬೋದು ಅಂತ ಹೇಳ್ತಾ ನಾನು ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡೋಕ್ಕೆ ಇಷ್ಟಪಡ್ತೇನೆ.